ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತೇ ಇದೆ, ಮಹಾಶಿವರಾತ್ರಿ. ಎಲ್ಲೆಲ್ಲೂ ಜಾಗರಣೆ, ಉಪವಾಸ, ಧಾರ್ಮಿಕ ಪ್ರವಚನ, ಶಿವಲಿಂಗುವಿಗೆ ಏಕಾದಶ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಬೆಳಗ್ಗೆಯಿಂದ ಸಂಜೆಯವರೆಗೂ ಉಪವಾಸವಿದ್ದು ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಸ್ನಾನ ಪೂಜೆಯನ್ನು ಮುಗಿಸಿ ಇಡೀ ರಾತ್ರಿ ಜಾಗರಣೆ ಮಾಡುವ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಇಡೀ ರಾತ್ರಿ ಜಾಗರಣೆ ಮಾಡಬೇಕು ಎಂದರೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದರೆ ಬಹಳ ಚೆನ್ನಾಗಿರುತ್ತದೆ ಎಂದು ಊಹಿಸಿ ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮವನ್ನು ಬೆಂಗಳೂರು ಜಯನಗರದಲ್ಲಿ BS ಚಂದ್ರಶೇಖರ್ ಆಟದ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಆಶ್ರಯದಲ್ಲಿ ಶರಣ ಸಂಗಮ ಹೆಸರಿನಲ್ಲಿ ಆಚರಿಸಲಾಗುತ್ತಿದೆ. ಸಂಜೆ 6 ಗಂಟೆಯಿಂದ ಸೂರ್ಯೋದಯವಾಗುವವರೆಗೂ ವಿವಿಧ ಮನೋರಂಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ BBMP ಘಟಕದ ಅಧ್ಯಕ್ಷ ನವೀನ್ ರವರು ವೀರಶೈವ ನ್ಯೂಸ್ಗೆ ತಿಳಿಸಿದ್ದಾರೆ. ಶಿವರಾತ್ರಿ ಮಹಾಶಿವರಾತ್ರಿ ಕಾರ್ಯಕ್ರಮ ಇದೆ. ಇದು ಸಂಗೀತ ರಸಸಂಜೆ 6:30ಗೆ ಶುರುವಾಗುತ್ತೆ. 6:30ಗೆ ವೀರಗಾಸೆ ಮತ್ತು ಪೂಜಾ ಕೈಂಕರ್ಯಗಳಿರ್ತದೆ. ಅದೆಲ್ಲ ಮುಗಿದ ನಂತರ ಹರಿಪ್ರಸಾದ್ ಅವರಿಂದ ಸ್ಯಾಕ್ಸೋಫೋನ್ ವಾದ್ಯ ಇರುತ್ತೆ, ಅದು ಒಂದು ಹಾಫ್ ಆನ್ ಅವರ್ ಇರುತ್ತೆ. ನಂತರ ಸುಷ್ಮಿತಾ ಮತ್ತು ಜಗ್ಗಪ್ಪ ತಂಡದವರಿಂದ 1 ಅವರ್ ಕಾಮಿಡಿ ಶೋ ಇರುತ್ತೆ. ಅದಾದ ನಂತರ ಈ ಭರತನಾಟ್ಯ ಕಾರ್ಯಕ್ರಮಗಳಿದೆ. ಆಮೇಲೆ ವಾಸುಕಿ ವೈಭವ್ ಅವರಿಂದ ಲೈವ್ ಕಾನ್ಸರ್ಟ್, ಇದು ಒಂದು 3 to 4 ಅವರ್ಸ್ ಇರುತ್ತೆ. ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. 5,000 to 10,000 ಜನ ಭಾಗವಹಿಸೋ ನಿರೀಕ್ಷೆ ಇದೆ. ಇದು ಸುಮಾರು ಒಂದು 9 ವರ್ಷಗಳಿಂದ ಈ ಭಾಗದಲ್ಲಿ ನಿಂತೋಗಿತ್ತು. ಇದು ಮರುಚಾಲನೆ ಕೊಟ್ಟಿದ್ದೇವೆ. ಇದನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅದೇ ವೈಭವ ಮತ್ತೆ ಮರುಕಳಿಸೋ ಥರ ಮಾಡೋಕ್ಕಂತ ಕೆಲಸ ಮಾಡ್ತಾಯಿದ್ದೀವಿ.